ಎರಡನೇ ಪಟ್ಟಿಯಲ್ಲಿ ಶಿವರಾಜ್ ತಂಗಡಿ ಅವರ ಹೆಸರಿರ್ತಕ್ಕಂಥದ್ದು 4ನೇ ಬಾರಿ ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈಗ ನಮ್ಮ ಜೊತೆ ಅವರು ಇದ್ದಾರೆ, ಬನ್ನಿ. ಫಸ್ಟ್ನೇ ಲೀಸ್ಟಲ್ಲಿ ನಿಮ್ಮ ಹೆಸರು ಕೈ ತಪ್ಪಿತ್ತು, ಆದರೂ ಕೂಡ ತಾಳ್ಮೆಯಿಂದ ವೇಟ್ ಮಾಡಿದ್ರಿ, ನಿರೀಕ್ಷೆ ಇತ್ತ? ನಿಶ್ಚಿತವಾಗಲೂ ನಿರೀಕ್ಷೆ ಇತ್ತು. ನನಗೆ ಎರಡನೇ ಪಟ್ಟಿಯೊಳಗೆ ಅವಕಾಶ ಸಿಗ್ತೈತೆ ಅಂತ ನಿಶ್ಚಿತವಾಗಲೂ ನಿರೀಕ್ಷೆಯಲ್ಲಿದ್ದೆ. ಆ ರೀತಿ ನಿರೀಕ್ಷೆಯೊಳಗೆ ನನಗೆ ಸಚಿವ ಸಂಪುಟದೊಳಗೆ ಅವಕಾಶ ಮಾಡಿಕೊಟ್ಟಂತ ಮೊಟ್ಟ ಮೊದಲಿಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಮತ್ತು ವಿಶೇಷವಾಗಿ ನನ್ನ ಗೆಳೆಯನ ಕಿಂತನೂ ಅತಿ ಹೆಚ್ಚು ಪ್ರೀತಿಯಿಂದ ಇರುವಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ, ರಾಧಾಕೃಷ್ಣ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನನಗಾಗಿ ನನ್ನ ಕ್ಷೇತ್ರದೊಳಗೆ ಸತತವಾಗಿ 2 ತಿಂಗಳ ನನ್ನ ಕ್ಷೇತ್ರದ ಪ್ರತಿಯೊಬ್ಬ ನನ್ನ ಕಾರ್ಯಕರ್ತ ಪ್ರತಿಯೊಂದು ದೇವಸ್ಥಾನದೊಳಗೆ ಪೂಜೆ ಮಾಡಿಸುವಂಥ ಕೆಲಸ, ಅದರ ಜೊತೆಗೆ ಒಬ್ಬ ನನ್ನ ಕಾರ್ಯಕರ್ತರ ಶ್ರೀನಿವಾಸ್ ಅಂತ ಕಾರಟಗಿಯಿಂದ ತಿರುಪತಿವರೆಗೂ ಪಾದಯಾತ್ರೆ ಮಾಡೋದ್ರ ಮುಖಾಂತರ, ನನ್ನ ಫೋಟೋ ಹಿಡ್ಕೊಂಡು ಪಾದಯಾತ್ರೆ ಮಾಡೋದ್ರ ಮುಖಾಂತರ ಎಲ್ಲ ಒಂದು ಕಡೆ ಆ ಎಲ್ಲ ಭಗವಂತನ ಪ್ರೀತಿಗೆ ಪಾತ್ರರಾಗಿರ್ಬೋದು. ಮತ್ತು ನನ್ನ ಹೈಕಮಾಂಡ್ ನನ್ನ ಗುರುತಿಸಿ ನನಗೆ 4ನೇ ಸತಿ ಅವಕಾಶ ಕೊಟ್ಟಿದ್ದು ನಿಜವಾಗಲೂ ಖರ್ಗೆ ಸಾಹೇಬರಿಗೆ, AICC ಅಧ್ಯಕ್ಷರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಮೇಡಮ್ ಅವರಿಗೆ ಮತ್ತು ಕೆ ಸಿ ವೇಣುಗೋಪಾಲ್ ಅವರಿಗೆ, ಸುರ್ಜೇವಾಲಾ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ.